ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಇರಾನ್ನ ಹಿಟ್ ಲಿಸ್ಟ್ನಲ್ಲಿ ನಾನೇ ಮೊದಲಿಗೆನಿದ್ದೀನಿ ಅಂತ. ಇರಾನ್ನ ಬೇರೆ ಬೇರೆ ನಾಯಕರು ಇವರನ್ನು ಹತ್ಯೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಂಸತ್ನಲ್ಲಿ ಚರ್ಚೆ ಮಾಡಿದ್ದು, ಸಂಸತ್ನಲ್ಲಿ ಇವರನ್ನು ಹತ್ಯೆ ಮಾಡೋದ್ರವರಿಗೆ ನಾವು ಹಣವನ್ನು ಬಹುಮಾನವನ್ನು ಘೋಷಣೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ನನ್ನನ್ನೇ ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನಗಳಾಗ್ತಾ ಇದೆ ಅಂತ. ಅದೆಲ್ಲ ಬೆಳವಣಿಗೆಗಳಾಗ್ತಾ ಇರೋದು. ಇವೆಲ್ಲದರ ನಡುವೆ ಅಯತಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನು ಸಾಯಿಸಬೇಕು, ಬೆಂಜಮಿನ್ ನೆತನ್ಯಾಹು ಅವರನ್ನು ಸಾಯಿಸಬೇಕು, ಕಿಲ್ ಡೊನಾಲ್ಡ್ ಟ್ರಂಪ್, ಕಿಲ್ ಬೆಂಜಮಿನ್ ನೆತನ್ಯಾಹು ಎನ್ನುವಂಥ ಪೋಸ್ಟರ್ಗಳೆಲ್ಲ ರಾರಾಜಿಸ್ತಾ ಇದೆ. ಇದು ಇವತ್ತಲ್ಲ, ಕಳೆದ 4-5 ದಿನಗಳಿಂದ ಅವರ ಮೃತದೇಹದ ಮೆರವಣಿಗೆ ನಡೀತಾ ಇದೆ. ಆ ಮೆರವಣಿಗೆಯ ಉದ್ದಕ್ಕೂ ಕೂಡ ಅಮೆರಿಕ ಸಾಯಬೇಕು, ಇಸ್ರೇಲ್ ಸಾಯಬೇಕು, ಇವುಗಳ ಅಸ್ತಿತ್ವ ಇರಬಾರ್ದು ಅಂತ ಅವರೆಲ್ಲ ಮಾತನಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ನ್ಯಾಟೋ ಶೃಂಗಸಭೆಯನ್ನು ಮುಗಿಸ್ಕೊಂಡು ವಾಪಸ್ ಬರ್ತಿದ್ದಂತಹ ಡೊನಾಲ್ಡ್ ಟ್ರಂಪ್ ಒಂದು ಫ್ಲೈಟನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಭದ್ರತೆಯ ಕಾರಣಕ್ಕಾಗಿ. ಇರಾನ್ ಈ ಫ್ಲೈಟ್ ಮೇಲೆ ದಾಳಿ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡರು. ಅವರಿಗೆ ಬಂದಂತಹ ಉಡುಗೊರೆಯ ವಿಮಾನವನ್ನೇ ಬದಲಾವಣೆ ಮಾಡಿದರು. ಹಾಗಾದರೆ ಏನು ಕಾರಣ ಇದು, ಯಾವ ಕಾರಣಕ್ಕಾಗಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಜೀವ ಭಯಕ್ಕೆ ಟ್ರಂಪ್ ಪ್ಲಾನ್ ಚೇಂಜ್ ಆಗಿರೋ ಘಟನೆ. ಕತಾರ್ ಉಡುಗೊರೆಯಾಗಿ ಬೋಯಿಂಗ್ 747 ಅದನ್ನು ಕೊಟ್ಟಿತ್ತು ಉಡುಗೊರೆಯಾಗಿ. ಅದನ್ನು ಏರೋದಕ್ಕೆ ಡೊನಾಲ್ಡ್ ಟ್ರಂಪ್ ನಿರಾಕರಣೆ ಮಾಡಿದರು. ಕ್ಷಿಪಣಿ ಪತ್ತೆ ತಂತ್ರಜ್ಞಾನ ಇಲ್ಲದ ಕಾರಣ ಹೊಸ ವಿಮಾನವನ್ನು ಬಿಟ್ಟರು ಡೊನಾಲ್ಡ್ ಟ್ರಂಪ್. ಬ್ರಿಟನ್ನಲ್ಲಿದ್ದಂಥ ಹಳೆಯ ಲೆಗಸಿ ಬೇಬಿ ಬ್ಲೂ ವಿಮಾನವನ್ನು ಡೊನಾಲ್ಡ್ ಟ್ರಂಪ್ ಅವರೆಲ್ಲ ಹತ್ತಿದ್ರು. ಇದು ಈಗ ಆಗಿರುವಂತಹ ಬೆಳವಣಿಗೆ. ಅಂದರೆ ನ್ಯಾಟೋ ಶೃಂಗಸಭೆಗೆ ಹೋಗಿದ್ದರು, ಅದನ್ನು ಮುಗಿಸ್ಕೊಂಡು ಬರುವಂತಹ ಸಮಯದಲ್ಲ ಆಯ್ತಿದು. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಟರ್ಕಿಯಿಂದ ಬ್ರಿಟನ್ಗೆ ಪ್ರಯಾಣವನ್ನು ಮಾಡೋದಕ್ಕೆ ಒಂದು ಕತಾರ್ ಉಡುಗೊರೆಯಾಗಿ ಕೊಟ್ಟಂತಹ ಬೋಯಿಂಗ್ 7478 ವಿಮಾನದ ಬದಲಿಗೆ ಏರ್ಫೋರ್ಸ್ 1 ವಿಮಾನವನ್ನೆಲ್ಲ ಬಳಕೆ ಮಾಡೋದಕ್ಕೆಲ್ಲ ನಿರ್ಧಾರ ಮಾಡಿದರು. ಕತಾರ್ ಯಾಕೆ ಉಡುಗೊರೆಯಾಗಿ ಕೊಟ್ಟಿತ್ತು ಅಂತ ಹೇಳಿದರೆ ಅಮೆರಿಕದ ಅಧಿಕೃತ ಹೊಸ ಏರ್ಫೋರ್ಸ್ 1 ವಿಮಾನಗಳ ವಿತರಣೆ ವಿಳಂಬ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಮಧ್ಯಂತರ ಪರಿಹಾರವಾಗಿ ಕತಾರ್ ಏನು ಮಾಡಿತ್ತು, ಕತಾರ್ನ ರಾಜಮನೆತನ ಈ ಐಷಾರಾಮಿ ಬೋಯಿಂಗ್ 7478 ವಿಮಾನವನ್ನು ಅಮೆರಿಕದ ರಕ್ಷಣಾ ಇಲಾಖೆಗೆ ಉಡುಗೊರೆಯಾಗಿ ಕೊಟ್ಟಿತ್ತು. ಇದರ ಮೌಲ್ಯ ಸುಮಾರು 3,400 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಇಂತಹ ದೊಡ್ಡ ಬಜೆಟ್ ಇರುವಂತಹ ಒಂದು ವಿಮಾನ ಅವರಿಗೆ ಕೊಡಲಾಗಿತ್ತು. ಈ ಅಧ್ಯಕ್ಷರ ಭದ್ರತೆಗೆ ತಕ್ಕಂತೆ ಮಾರ್ಪಡಿಸೋದಕ್ಕೆ ಒಂದು 400 ಮಿಲಿಯನ್ನಿಂದ 1 ಬಿಲಿಯನ್ವರೆಗೆ, ಅಂದರೆ 3,400 ಕೋಟಿ ರೂಪಾಯಿ ಸೇರಿದಂತೆ ಅದನ್ನು ಮೋಡಿಫಿಕೇಶನ್ ಮಾಡೋದಕ್ಕೆ 1 ಬಿಲಿಯನ್ ಹಣವನ್ನು ಕೂಡ ಅಮೆರಿಕಾದವರು ಖರ್ಚು ಮಾಡಿದ್ರಂತೆ. ವಿಶ್ವದ ಅತ್ಯಂತ ಐಷಾರಾಮಿ ವಿಮಾನ ಅಂತ ಇದನ್ನು ಡೊನಾಲ್ಡ್ ಟ್ರಂಪ್ ಅವರು ಕರೆದಿದ್ರು. ಹಾರುವ ಶ್ವೇತಭವನ ಅಂತೆಲ್ಲ ಡೊನಾಲ್ಡ್ ಟ್ರಂಪ್ ಅವರು ಕರೆದಿದ್ರು. ಆದರೆ ಹೀಗೆ ಹಾಡಿ ಹೋಗಲಿದ್ದಂತಹ ವಿಮಾನವನ್ನೇ ಡೊನಾಲ್ಡ್ ಟ್ರಂಪ್ ಅವರಿಗೆ ಹತ್ತೋದಕ್ಕೆ ನಿರಾಕರಿಸಿದರು. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ ಕ್ಷಿಪಣಿ ಪ್ರತಿತಂತ್ರ ವ್ಯವಸ್ಥೆಗಳ ಕೊರತೆ ಇದರಲ್ಲಿದೆ ಅಂತ. ಈಗ ಕತಾರ್, ಕುವೈತ್, ಬಹರೇನ್, ಸೌದಿ ಅರೇಬಿಯಾವನ್ನು ಗುರಿಯಾಗಿಸಿಕೊಂಡು ಇರಾನ್ ಅವರು ದಾಳಿ ಮಾಡ್ತಾ ಇದ್ದಾರೆ. ಇದೀಗ ಅದೇ ರೀತಿಯಾಗಿ ಆ ದೇಶಕ್ಕೆ ಸಂಬಂಧಪಟ್ಟಂತಹ ಈ ವಿಮಾನವನ್ನು ಏರಿಬಿಟ್ಟರೆ ಇವರು ದಾಳಿ ಮಾಡಬಹುದು. ಕ್ಷಿಪಣಿಗಳ ಮುಖಾಂತರ ದಾಳಿ ಮಾಡೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯೇ ಈ ವಿಮಾನದಲ್ಲಿ ಇಲ್ಲದೆ ಇದ್ದಾಗ ನನ್ನ ಜೀವಕ್ಕೆ ಏನಾದರೂ ಭದ್ರತೆ ಕಡಿಮೆ ಸಿಗಬಹುದು ಅಥವಾ ಅಭದ್ರತೆ ಎದುರಾಗಬಹುದು ಅನ್ನೋ ಕಾರಣಕ್ಕಾಗಿ ಅದನ್ನು ನಿರಾಕರಣೆ ಮಾಡಿದರು ಡೊನಾಲ್ಡ್ ಟ್ರಂಪ್. ಇದು ಆಗಿರುವಂತಹ ಪ್ಲಾನ್ ಚೇಂಜ್ನ ಕತೆ. ಮತ್ತೊಂದು ವಿಚಾರ, ಇರಾನ್ನಲ್ಲಿ ಕಿಲ್ ಟ್ರಂಪ್ ಕೂಗು ಕೇಳಿ ಬರ್ತಾ ಇದೆ. ಇದು ಮೊದಲ ಬಾರಿಗೆ ಅಲ್ಲ. ಹಿಂದೆ ಬೇರೆ ಬೇರೆ ನಾಯಕರುಗಳು ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಅವರು ಇರಾನ್ನ ವಿರುದ್ಧ ಕೆಲವೊಂದಿಷ್ಟು ಸ್ಟ್ಯಾಂಡ್ಗಳನ್ನು ತೆಗೆದುಕೊಂಡಾಗ ಅವರ ವಿರುದ್ಧವೂ ಕೂಡ ಇಂಥದ್ದೊಂದು ಘೋಷಣೆ ಆಗಿದೆ. ಇದೀಗ ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಅವರ ವಿಚಾರದಲ್ಲಿ ಇರಾನ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಕೂಡ ಅದೇ. ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ಹತ್ಯೆಗೆ ಬಹಿರಂಗವಾಗಿ ಕರೆ ಕೊಟ್ಟರು. ಟ್ರಂಪ್ ಹತ್ಯೆ ನಮ್ಮ ಜವಾಬ್ದಾರಿ ಅಂತ ಟೆಹರಾನ್ ಮಸೀದಿಯಲ್ಲಿ ಘೋಷಣೆ ಆಗಿದೆ. ಇದು ಮಸೀದಿಯಲ್ಲಿ ಆಗಿರೋದು. ಕಳೆದ ಕೆಲ ತಿಂಗಳ ಹಿಂದೆ ಇರಾನ್ನ ಸಂಸತ್ತಿನಲ್ಲಿ ಇದರ ಬಗ್ಗೆ ಚರ್ಚೆಗಳಾಗಿತ್ತು. ಒಂದು 25,000 ಕೋಟಿ ರೂಪಾಯಿ ಏನೋ ಹಣ ಕೊಡ್ತೀವಿ ನಾವೆಲ್ಲ, ಯಾರು ಅವರನ್ನು ಹತ್ಯೆ ಮಾಡ್ತಾರೆ ಅವರ ಹೆಸರುಗಳನ್ನು ಬಹಿರಂಗಪಡಿಸೋದಿಲ್ಲ, ಅವರನ್ನು ಕೊಲ್ಲೋದಕ್ಕೆ ಅಲ್ಲ ಯಾರಾದರೂ ಮುಂದೆ ಬರಬೇಕು, ಅದಕ್ಕೊಂದು ಕಾನೂನು ತರೋದಕ್ಕೂ ಕೂಡ ಎಲ್ಲ ಇರಾನ್ ಮುಂದಾಗಿದ್ದನ್ನು ನೋಡಿದ್ದೀವಿ ನಾವು. ನಾಗರಿಕರ ಫೋನ್ಗಳಿಗೆ ಇರಾನ್ನ ಸಂಸತ್ತಿನಿಂದ ಅಥವಾ ಇರಾನ್ನ ಸರ್ಕಾರದಿಂದ ಮೆಸೇಜ್ಗಳು ಹೋಗ್ತಾ ಇತ್ತು. ಏನಂತ, ನಾವು ಇಂಥದ್ದೊಂದು ಆಲೋಚನೆ ಮಾಡಿದ್ದೀವಿ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ, ಯಾರು ಹತ್ಯೆ ಮಾಡ್ತೀರಿ ಅವರಿಗೆ ದೊಡ್ಡ ಮಟ್ಟದ ಬಹುಮಾನ ಸಿಗುತ್ತೆ ಅಂತ ಮೆಸೇಜ್ಗಳು ಹೋಗ್ತಾ ಇದ್ದದ್ದನ್ನು ನೋಡ್ತಾ ಇದ್ದೀವಿ. ಇದೀಗ ಒನ್ಸ್ ಅಗೇನ್ ಹತ್ಯೆಗೆ ಪ್ರಚೋದನೆಯನ್ನು ಇರಾನ್ನ ಖ್ಯಾತ ಕವಿ ಮೊಹಮ್ಮದ್ ರಸೌಲಿ ಅವರೆಲ್ಲ ಕೊಟ್ಟರು. ಜಗತ್ತಿನ ಅತ್ಯಂತ ನೀಚ ವ್ಯಕ್ತಿ ಇನ್ನು ಬದುಕಿದ್ದಾನೆ ಅಂತೆಲ್ಲ ಪ್ರಶ್ನೆ ಮಾಡಿದರು. ಟ್ರಂಪ್, ಬೆಂಜಮಿನ್ ನೆತನ್ಯಾಹು ಅವರ ಪೋಸ್ಟರ್ಗಳಿಂದ ಇಡೀ ಇರಾನ್ನ ರಾಜಧಾನಿ ತುಂಬಿ ತುಳುಕ್ತಾ ಇದೆ.
ಮೊನ್ನೆ ಇದರ ಬಗ್ಗೆ ಮಾತನಾಡಿದ್ವಿ. ಇರಾನ್ ಕೇವಲ ಒಬ್ಬ ಸರ್ವೋಚ್ಚ ನಾಯಕನ ಅಂತ್ಯಕ್ರಿಯೆ ಮಾತ್ರ ಮಾಡ್ತಾ ಇಲ್ಲ, ಅದರ ಬದಲಾಗಿ ತನ್ನ ರಾಜಕೀಯ ಶಕ್ತಿಯ ಪ್ರದರ್ಶನವನ್ನು ಕೂಡ ಇರಾನ್ ಮಾಡ್ತಾ ಇದೆ. ಆ ಮುಖಾಂತರ ಇಸ್ರೇಲ್ ಮತ್ತು ಅಮೆರಿಕಾಗೊಂದು ಒಂದು ಎಚ್ಚರಿಕೆ ಕೊಡ್ತಾ ಇದೆ, ಮಧ್ಯಪ್ರಾಚ್ಯಗಳಲ್ಲಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ಅಂತ. ಯಾವ ಬೆಂಜಮಿನ್ ನೆತನ್ಯಾಹು ಅವರ ರಕ್ಷಣಾ ಸಚಿವರು ಏನು ಹೇಳ್ತಾ ಇದ್ರು, ನಮ್ಮ ಹಿಟ್ ಲಿಸ್ಟ್ನಲ್ಲಿರುವಂಥ ಮೊದಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಮೋಸ್ತಬಾ ಖಮೇನಿ, ಆ ವ್ಯಕ್ತಿಯನ್ನು ಮುಗಿಸೋದೇ ನಮ್ಮ ಕಟ್ಟ ಕಡೆಯ ಉದ್ದೇಶ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಇದೀಗ ಇರಾನ್ ಅದಕ್ಕೆ ತದ್ವಿರುದ್ಧವಾಗಿ ಹೇಳ್ತಾ ಇದೆ, ನೀವು ನಮ್ಮ ನಾಯಕನ ಮೇಲೆ ಸ್ಕೆಚ್ ಹಾಕಿದರೆ ನಾವು ಕೂಡ ನಿಮ್ಮ ನಾಯಕನ ಮೇಲೆ ಸ್ಕೆಚ್ ಹಾಕಿದ್ದೀವಿ ಅನ್ನೋ ಸಂದೇಶವನ್ನು ಅಂತ್ಯಕ್ರಿಯೆಯ ಮುಖಾಂತರ ಕೊಡೋ ಪ್ರಯತ್ನವನ್ನು ಇರಾನ್ನ ನಾಗರಿಕರು, ಅಲ್ಲಿಯ ಕವಿಗಳು, ಅಲ್ಲಿಯ ರಾಜತಾಂತ್ರಿಕರು, ಬೇರೆ ಬೇರೆ ನಾಯಕರೆಲ್ಲ ಮಾಡೋ ಪ್ರಯತ್ನ ಆಗ್ತಾ ಇದೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ಒಪ್ಪಂದಕ್ಕಾಗಿ ಇರಾನ್ ಭಿಕ್ಷೆ ಬೇಡ್ತಿದೆ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹಸಿದ ಆರ್ಥಿಕತೆ ಇರಾನ್ನದ್ದು ಅಂತ. ಹಸಿದ ಆರ್ಥಿಕತೆ ಅಂತ ಹೇಳಿದ್ರೆ, ನಾನು ವಿಧಿಸಿರುವಂಥ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿ ಇರಾನ್ನಲ್ಲಿ ಆರ್ಥಿಕ ಚಟುವಟಿಕೆಗಳಾಗ್ತಾ ಇಲ್ಲ, ಅವರಿಗೆ ಬೇಕಾದಂಥ ಹಣ ಸಿಗ್ತಾ ಇಲ್ಲ, ಅವರ ಕರೆನ್ಸಿ ಮೌಲ್ಯ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದೆ, ಜಗತ್ತಿನ ಯಾವ ದೇಶವೂ ಕೂಡ ಅವರ ತೈಲವನ್ನು ಖರೀದಿ ಮಾಡಲ್ಲ. ಈ ಕಾರಣಕ್ಕಾಗಿ ಅವರು ಹಸಿದು ಬಿಟ್ಟಿದ್ದಾರೆ, ಆರ್ಥಿಕತೆಯ ದೃಷ್ಟಿಯಿಂದ ಹಸಿದು ಬಿಟ್ಟಿದ್ದಾರೆ ಅಂತ. ಇದೀಗ ಅವರು ಹೇಳ್ತಾ ಇದ್ದಾರೆ, ಒಪ್ಪಂದಕ್ಕಾಗಿ ಇರಾನ್ ಭಿಕ್ಷೆ ಬೇಡ್ತಿದೆ. ಸ್ವಲ್ಪ ಸಮಯದ ಹಿಂದೆ ಇರಾನ್ನಿಂದ ನನಗೆ ಫೋನ್ ಕರೆ ಬಂತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ರಾಜತಾಂತ್ರಿಕ ರಹಸ್ಯವನ್ನೆಲ್ಲ ಬಿಚ್ಚಿಟ್ರು. ಶಾಂತಿ ಒಪ್ಪಂದಕ್ಕಾಗಿ ಇರಾನ್ ನಾಯಕರು ಹಪಾಹಪಿಸ್ತಾ ಇದ್ದಾರೆ, ಅವರು ಒಪ್ಪಂದಕ್ಕೆ ಅರ್ಹರೇ ಅನ್ನೋದು ನನಗೆ ಖಾತ್ರಿ ಇಲ್ಲ. ಟ್ರಂಪ್ ಹೇಳಿಕೆಯನ್ನು ಇರಾನ್ನ ವಿದೇಶಾಂಗ ಸಚಿವರು ನಿರಾಕರಿಸಿದರು. ಸ್ವಲ್ಪ ಸಮಯದ ಹಿಂದೆ ನನಗೆ ಕರೆ ಬಂದಿತ್ತು, ಕರೆಯ ಮುಖಾಂತರ ಅವರು ಹಪಾಹಪಿಸ್ತಾ ಇದ್ದಾರೆ, ಯಾವುದಕ್ಕಾಗಿ? ಮಾತುಕತೆಗೆ ಹಪಾಹಪಿಸ್ತಾ ಇದ್ದಾರೆ ಅಂತ. ಈ ಹೇಳಿಕೆ ಇವತ್ತು ಬಂದಿದ್ದಲ್ಲ, ಅನೇಕ ದಿನಗಳಿಂದಲೂ ಕೂಡ ಈ ಹೇಳಿಕೆಗಳು ಬರ್ತಾ ಇದೆ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಈ ಹೇಳಿಕೆಗಳನ್ನು ಇರಾನ್ನವರು ಯಾವ ಕಾರಣಕ್ಕೂ ಕೂಡ ಒಪ್ತಾ ಇಲ್ಲ. ನಮಗೆ ಅನೇಕ ಬಾರಿ ಇದೇ ವಿಚಾರದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಏಕಾಏಕಿಯಾಗಿ ಒಪ್ಪಂದದಿಂದ ಹೊರಗಡೆ ಬಂದು ಇವತ್ತು ನಾವು ಆರ್ಥಿಕ ದಿಗ್ಬಂಧನಗಳನ್ನು ತೆರಿತೀವಿ ಅಂತ ಹೇಳುವಂಥ ಡೊನಾಲ್ಡ್ ಟ್ರಂಪ್ ಒನ್ಸ್ ಅಗೇನ್ ದಾಳಿ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ದೀವಿ. ಇದೀಗ ಅಬ್ಬಾಸ್ ಅರಾಜ್ಜಿ ಕೂಡ ಅವರು ಹೇಳ್ತಾ ಇದ್ದಾರೆ, ನಾವು ಮಾತುಕತೆಗಳಿಗಿಂತ ನಮ್ಮ ಕ್ರಿಯೆ ಮುಖಾಂತರ ಅಮೆರಿಕಾಗೆ ಒಂದು ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಅವರು ಕೊಟ್ಟಿರುವಂಥ ಹೇಳಿಕೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ 1 ಏಟಿಗೆ 20 ಏಟು ಅಂತ ಟ್ರಂಪ್ ಕೊಟ್ಟಿರೋ ಹೇಳಿಕೆ. 1 ಏಟಿಗೆ 20 ಏಟು. ಇರಾನ್ ಸ್ವಲ್ಪ ಹುಚ್ಚರಂತೆ ವರ್ತನೆ ಮಾಡ್ತಾ ಇದೆ, ಡೊನಾಲ್ಡ್ ಟ್ರಂಪ್ ಅವರ ಆಕ್ರೋಶ. ಮೊನ್ನೆ ಅಷ್ಟೇ ಬುದ್ಧಿವಂತರು ಅಂತ ಕರೆದ್ರು, ಅತ್ಯಂತ ಜಾಣ್ಮೆ ಉಳ್ಳಂತಹ ಜನರು ಅಂತೆಲ್ಲ ಕರೆದ್ರು. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ, ಒಂದು ಹುಚ್ಚರಂತೆ ವರ್ತಿಸ್ತಾ ಇರುವಂತಹ ದೇಶ ಇರಾನ್ ಅಂತ. ಅಮೆರಿಕ ಮೇಲೆ ಒಂದು ದಾಳಿ ಮಾಡಿದರೆ 20 ಪಟ್ಟು ಹೆಚ್ಚು ತಿರುಗೇಟು ಕೊಡ್ತೀವಿ. ಇರಾನ್ನ ಮಿಲಿಟರಿ ಶಕ್ತಿ ಕುಂದಿಸೋದಕ್ಕೆ ಅಮೆರಿಕಾದಿಂದ ಒಂದು ಬಿಗಿ ರಣತಂತ್ರವನ್ನೆಲ್ಲ ಹೆಣೆದಿದ್ದೀವಿ. ಬೂಶಹರ್, ಕೊನಾರಕ್ ಮತ್ತು ಚಬಹಾರ್ನಲ್ಲಿ ಈ ದಾಳಿಯನ್ನು ಮುಂದುವರಿಸಿದ್ದೀವಿ. ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು US ಕ್ಷಿಪಣಿ ದಾಳಿ ಇದೆಲ್ಲವನ್ನು ಕೂಡ ಮುಂದುವರಿಸ್ತಾ ಇರೋದು. ಅಂದರೆ ಇರಾನ್ನ ವಿರುದ್ಧ ಅವರ ಪ್ರತೀಕಾರದ ಕಾರಣಕ್ಕಾಗಿ ನೋಡಿ 3 ಹಡಗುಗಳ ಮೇಲೆ ಈ ಹಿಂದೆ ಅವರೊಂದು ಆಲೋಚನೆಯ ಭಾಗವಾಗಿ ಈ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗೋದನ್ನು ತಡಿಬೇಕು ಅಂತೇಳಿ ಒಂದು ಆಲೋಚನೆಯ ಭಾಗವಾಗಿ ಎಲ್ಲ ಬಂದಿದ್ರಲ್ಲ, ಇದೀಗ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಅಮೆರಿಕಾದ ಮಾರ್ಕ್ ರೂಬಿಯೋ ಆಗಿರ್ಬೋದು, ವಿದೇಶಾಂಗ ಸಚಿವ, ಅಲ್ಲಿಯ ವಿದೇಶಾಂಗ ಸಚಿವರು, ಉಪಾಧ್ಯಕ್ಷರು JD ವ್ಯಾನ್ಸ್ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಇದು ಕೇವಲ ಪ್ರತೀಕಾರದ ಕ್ರಮ ಅಂತಲ್ಲ, ಒಂದು ಶಿಕ್ಷೆ ಇದು ಇರಾನ್ಗೆ. ಯಾಕಂದರೆ ಮೋಸ ಮಾಡ್ತಾ ಇದೆ ಅಂತ. ಮೋಸ ಅನ್ನೋದಕ್ಕೆ ಅಮೆರಿಕಾದವರು ಕೊಡ್ತಾ ಇರುವಂತಹ ಎಕ್ಸಾಂಪಲ್ಲು 2-3 ಎಕ್ಸಾಂಪಲ್ ಕೊಡ್ತಾರೆ ಅವರು. ಒಂದು, ನಮ್ಮ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು, ಒಪ್ಪಂದದ ಭಾಗವಾಗಿ ಪರಮಾಣುವನ್ನು ತಯಾರು ಮಾಡಲ್ಲ ಅಂತ ಹೇಳಿದರು. ಆದರೆ ಒಳಗೆ ಬೂಶೆಹರ್ ಆಗಿರ್ಬೋದು, ಇಸ್ಫಹಾನ್ ಆಗಿರ್ಬೋದು, ನಂಟಾಜ್ ಆಗಿರ್ಬೋದು, ಬೇರೆ ಬೇರೆ ಕೇಂದ್ರಗಳಲ್ಲಿ ಅಂದರೆ ಯಾರಿಗೂ ಕೂಡ ಗೊತ್ತಾಗದೆ ಅಂತರ್ಗತವಾಗಿ ಯುರೇನಿಯಮನ್ನು ಸಂಸ್ಕರಣೆ ಮಾಡಿದರು. ಈ ಕಾರಣಕ್ಕಾಗಿ ನಾವು ಫೆಬ್ರವರಿ 28ನೇ ತಾರೀಕಿಗೆ ದಾಳಿ ಮಾಡಬೇಕಾಗಿತ್ತು. ಒಂದು ವೇಳೆ ಅಮೆರಿಕದ ಮಾತುಗಳನ್ನು ಕೇಳಿಕೊಂಡು ಇರಾನ್ ಇಷ್ಟು ದಿನಗಳ ಕಾಲ ಇದ್ದು ಬಿಟ್ಟಿದ್ರೆ ಈ ದಾಳಿಯ ಪ್ರಶ್ನೆಯನ್ನು ಬರ್ತಾ ಇಲ್ಲ ಅಂತ 2018ರ ಒಪ್ಪಂದ, ಅಂದರೆ 15 ಬರಾಕ್ ಒಬಾಮಾ ಅವರ ಒಪ್ಪಂದವನ್ನು ನೆನಪು ಮಾಡಿಕೊಂಡು ಇರಾನ್ ವಿರುದ್ಧ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಒಂದು. ಎರಡನೇದು, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾತುಕತೆ ಆಯಿತು, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡ್ತೀವಿ ಅಂತೆಲ್ಲ ಮಾತನಾಡಿದ್ರು. ಇಲ್ಲಿ ಬಂದು ಏಕಾಏಕಿಯಾಗಿ ಅವರ ದೇಶದಲ್ಲಿ ಅಂತ್ಯಕ್ರಿಯೆ ನಡೀತಾ ಇದ್ದಾಗಲೂ ಯಾರೋ ನಿಯಮಗಳನ್ನು ಕೇಳ್ತಾ ಇಲ್ಲ, ತಮ್ಮ ಮಾರ್ಗವನ್ನು ಬದಲಾಯಿಸಿ ಒಮಾನ್ನ ಮಾರ್ಗದಲ್ಲಿ ಹಡಗುಗಳು ಹೋಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅವರು ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಇರಾನನ್ನು ನಂಬೋದು ಹೆಂಗೆ? ಇರಾನನ್ನು ಯಾವ ಕಾರಣಕ್ಕಾಗಿ ನಾವು ನಂಬಬೇಕು ಅಂತ ಅಮೆರಿಕದ ಬೇರೆ ಬೇರೆ ನಾಯಕರು ಆ ವಿಚಾರದಲ್ಲಿ ಆಲೋಚನೆ ಮಾಡಿ ಮಾತು ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ 1 ಏಟಿಗೆ 20 ಏಟು ಅಂತ ಡೊನಾಲ್ಡ್ ಟ್ರಂಪ್ ಅವರ ಮಾತು. ಮತ್ತೊಂದು ಕಡೆ ಹಾರ್ಮುಜ್ ನಿಯಮದಂತೆ ನಡೆಯಲಿದೆ ಅಂತ ಇರಾನ್ ಅವರು ಹೇಳ್ತಾ ಇರೋದು. ನಿಯಮದಂತೆ ನಡೆಯೋದು ಅಂತ ಹೇಳಿದ್ರೆ ಏನು? ಅಂತಾರಾಷ್ಟ್ರೀಯ ಕಡಲ ನಿಯಮ ಏನಿದೆ ಹಾಗೆ ನಡಿಬೇಕು. ಅದು ವಿಶ್ವಸಂಸ್ಥೆಯಲ್ಲಿ ಇರುವಂತಹ ನಿಯಮ, ಅಂತಾರಾಷ್ಟ್ರೀಯವಾಗಿರುವಂತಹ ನಿಯಮ. ಹೆಂಗೆ ನಡಿಬೇಕು? ಯಾವುದೇ ಹಡಗುಗಳಿಗೆ ಧಕ್ಕೆ ಆಗಬಾರದು, ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತ ಆಗಿರಬೇಕು,
ಯಾವ ಹಡಗುಗಳಿಂದಲೂ ಕೂಡ ನೀವು ಟೋಲನ್ನು ತೆಗೆದುಕೊಳ್ಳುವಂತಿಲ್ಲ, ಯಾವ ಹಡಗುಗಳಿಗೂ ಕೂಡ ನೀವು ಹಾನಿಯನ್ನು ಮಾಡುವಂತಿಲ್ಲ. ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ನಿಯಮಗಳು. ಈ ನಿಯಮಗಳ ಭಾಗವಾಗಿಯೇ ಅಮೆರಿಕ ಇಂಥದ್ದೊಂದು ದಾಳಿಯನ್ನು ಮಾಡ್ತಾ ಇದೆ ಅಂತ. ಆದರೆ ಇರಾನ್ ಅವರು ಹೇಳ್ತಾ ಇದ್ದಾರೆ ನಿಯಮದಂತೆ ನಡೆಯುತ್ತೆ, ಅಮೆರಿಕದ ಬೆದರಿಕೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಮಣಿಯಲ್ಲ ಅಂತ ಗಾಲಿಬಾಫ್ ಹೇಳಿಕೆ ಕೊಟ್ಟರು. ಇರಾನ್ ರೂಪಿಸುವ ನಿಯಮಗಳ ಪ್ರಕಾರವೇ ಹಾರ್ಮುಜ್ ಜಲಸಂಧಿ ಮುಕ್ತ ಆಗುತ್ತೆ. ಈಗ ಟೋಲ್ನ ವಿಚಾರ ಬಂದಾಗ ಸೇವಾ ಶುಲ್ಕ ಅಂತ ಹೇಳ್ತಾರೆ ಅವರು. ಬೇರೆ ಬೇರೆ ಕಾರಣಕ್ಕಾಗಿ ನಾವು ಸೇವಾ ಶುಲ್ಕ ವಿಧಿಸ್ತೀವಿ. ನೀವು ಟೋಲ್ ಅಂತ ಹೇಳಿದ್ರೆ ಅಮೆರಿಕ ನಾಳೆ ಹೋಗಿ ಫೈಟ್ ಮಾಡ್ಬೋದು ಕಾನೂನಾತ್ಮಕವಾಗಿ. ಇದಕ್ಕೆ ಇವರು ಹೇಳ್ತಾ ಇದ್ದಾರೆ ಇರಾನ್ ರೂಪಿಸುವಂತಹ ನಿಯಮಗಳ ಪ್ರಕಾರ ಆಗುತ್ತೆ. ಬಹರೇನ್, ಕುವೈತ್ನಲ್ಲಿರುವಂಥ US ನೆಲೆಗಳ ಮೇಲೆ ಕ್ಷಿಪಣಿ ಪ್ರಹಾರ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇರಾನ್ ಡ್ರೋನ್ಗಳನ್ನು ಹೊಡೆದುರುಳಿಸಿರುವಂತಹ ಕುವೈತ್ ವಾಯುಪಡೆ ಈಗ ಯುದ್ಧದ ವಾತಾವರಣ ಇಡೀ ಪರ್ಷಿಯನ್ ಗಲ್ಫ್ ಪ್ರದೇಶ ಸಂಪೂರ್ಣವಾಗಿ ಅಕ್ಷರಶಃ ನಡುಗ್ತಾ ಇದೆ. ಯಾಕಂದರೆ ಇತ್ತೀಚೆಗಷ್ಟೇ ತಮ್ಮ ಬೇರೆ ಬೇರೆ ತೈಲ ಸಂಸ್ಕರಣಾ ಘಟಕಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಮೂಲಸೌಕರ್ಯಗಳನ್ನು ಕಳೆದುಕೊಂಡಿದ್ದಂತಹ ಮಧ್ಯಪ್ರಾಚ್ಯದ ದೇಶಗಳ ಪರಿಸ್ಥಿತಿ ಇವತ್ತೇನಾಗ್ಬೋದು ನೋಡಿ. ಯಾವ ದೇಶಗಳ ಕಾರಣಕ್ಕಾಗಿ ಉಭಯ ದೇಶಗಳು ಪರಸ್ಪರವಾಗಿ ಈ ರೀತಿಯಾಗಿ ಮಾತುಕತೆಯನ್ನು ನಡೆಸಿ ಮಾತುಕತೆಗೆ ಧಿಕ್ಕಾರಗಳನ್ನು ಹೇಗೆ ಯುದ್ಧವನ್ನು ಮಾಡುವಂತಹ ಸಮಯದಲ್ಲಿ ಪಕ್ಕದಲ್ಲಿರುವಂತಹ ದೇಶಗಳು ನೋಡಿ, ಇರಾನ್ ಮತ್ತು ಅಮೆರಿಕದ ವಿಚಾರಕ್ಕೆ ಬಂದರೆ ಪರಸ್ಪರವಾಗಿ ಉಭಯ ದೇಶಗಳ ನಡುವೆ ನಂಬಿಕೆ ಇಲ್ಲ. ಇವರು ಅವರನ್ನು ನಂಬಲ್ಲ, ನಾವು ಅವರನ್ನು ನಂಬುವ ಹಂತದಲ್ಲಿಲ್ಲ. ಈಗ ಭಾರತ ಯಾವುದಾದ್ರೂ ಒಂದು ದೇಶದ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರೆ ಅದು ಗಲ್ವಾನ್ ಕಣಿವೆ ಚೀನಾ ಜೊತೆಗೆ ಮಾಡಿಕೊಂಡಂಥ ಒಪ್ಪಂದ, ಅಥವಾ ನಾವು ಪಾಕಿಸ್ತಾನದ ಜೊತೆಗೆ ಕದನ ವಿರಾಮದ ಮಾತುಕತೆ ನಡೆಸಿದ ನಂತರ ಯಾವುದಾದ್ರೂ ದಾಳಿ ಭಾರತದಿಂದ ಆಯಿತಾ? ಖಂಡಿತ ಇಲ್ಲ. ಆದರೆ ಪಕ್ಕದ ಪಾಕಿಸ್ತಾನ ಮತ್ತು ಪಕ್ಕದ ಚೀನಾ ಕಾಲು ಕೆದರಿ ಒಪ್ಪಂದವನ್ನು ಉಲ್ಲಂಘಿಸಿ ಭಾರತದ ಮೇಲೆ ದಾಳಿ ಮಾಡೋದನ್ನು, ಭಯೋತ್ಪಾದಕ ದಾಳಿ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಧ್ಯಪ್ರಾಚ್ಯದ ಕಥೆಯೂ ಕೂಡ ಹಾಗೆ ಆಗ್ತಾ ಇದೆ. ಅಲ್ಲಿ ಉಭಯ ದೇಶಗಳ ನಡುವೆ ಯಾವುದೇ ನಂಬಿಕೆ ಬರ್ತಾ ಇಲ್ಲ. ಬಟ್ ಭಾರತವನ್ನು ನಂಬುವಂತಹ ದೇಶಗಳು ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯಾಗಿದೆ. ಇದು ಮಧ್ಯಪ್ರಾಚ್ಯದ ಕತೆ.